ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ಬೆಳಗಿನ ವ್ಲಾಗು. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನಾರ್ಮಲಿ ನಾನು ಬಿಸಿನೀರು ಕುಡಿಯೋದು ನನ್ನ ರೆಗ್ಯುಲರ್ ರೊಟೀನಲ್ಲಿ ಕಂಪಲ್ಸರಿ ಆಗಿರುತ್ತೆ. ಸೊ ಎದ್ದು ಫಸ್ಟು ನಾನು ಬಿಸಿನೀರನ್ನ ಕಾಯಿಸ್ಕೊಳ್ಳೋದಕ್ಕೆ ಅಂತ ಕೆಟಲ್ ತೊಗೊಂಡು ಬಿಸಿನೀರಿಟ್ಟು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಿದ್ದೀರಾ, ಸಿಸ್ಟರ್ ಡೈಲಿ ಹಾಕಿ ವೀಡಿಯೋನ, ನಿಮ್ಮ ವೀಡಿಯೋಗೆ ವೆಯ್ಟ್ ಮಾಡ್ತಿರ್ತೀವಿ ಅಂತೀರಾ, ಹಾಗೆ ರೆಗ್ಯುಲರಾಗಿ ವೀಡಿಯೋ ಮಾಡಿ ಅಂತೆಲ್ಲ ಕೇಳ್ತೀರಾ. ನನಗೂ ಮಾಡಬೇಕಂತ ತುಂಬ ಆಸೆ ಇದೆ, ಡೈಲಿ ಹಾಕಬೇಕಂತ. ಬಟ್ ಆಗ್ತಾಯಿಲ್ಲ ಡೈಲಿ ವೀಡಿಯೋ ಮಾಡೋದಕ್ಕೆ. ಅಂದರೆ ವೀಡಿಯೋ ಏನೋ ಮಾಡಿಟ್ಕೊಂಡ್ಬಿಡ್ತೀನಿ, ಆದರೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ. ಮಗು ನೋಡ್ಕೋಬೇಕು, ನನ್ನ ಮಗನಿಗೆ ಎಕ್ಸಾಮ್ ನಡೀತಿದೆ, ಅದು ಅಲ್ಲದೆ ಮನೆ ಕೆಲಸ ಜೊತೆಗೆ ಬಿಸ್ನೆಸ್ ಬೇರೆ ಇದೆ. ಇದೆಲ್ಲದ್ರ ಮಧ್ಯೆ ನನಗೆ ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡಬೇಕು, ಶಾರ್ಟ್ಸ್ ಎಲ್ಲ ಮಾಡೋದಿರುತ್ತೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕ್ತೀನಿ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ಬೆಳಗ್ಗೆ ತಿಂಡಿಗೆ ಅಂತ ಅಕ್ಕಿ ನೆನೆಸಿದ್ದೆ. ಅಕ್ಕಿ, ಹೆಸ್ರು ಕಾಳು, ಉದ್ದಿನ ಕಾಳು, ಮೆಂತ್ಯ, ಅವಲಕ್ಕಿ ಮತ್ತು ಅಗಸೆ ಬೀಜ ಹಾಕಿದೆ. ಓಟ್ಸು ಮತ್ತು ಅಗಸೆ ಬೀಜ ಹಾಕಿದೆ. ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡೆ, ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಇದಿಷ್ಟನ್ನು ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ. ದೋಸೆ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ ದೋಸೆ. ಅಂದರೆ ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು. ದೋಸೆ ಹಿಟ್ಟನ್ನ ರುಬ್ಬಿಟ್ಟು ನೈಟು ಬೆಳಗ್ಗೆ ಅದನ್ನು ದೋಸೆ ಹಾಕ್ತೀವಿ ಅಂತೀವಲ್ಲ, ಆ ಥರ ಕೂಡ ಮಾಡ್ಬೋದು. ಬಟ್ ಈ ಥರ ಮಾಡಿಕೊಂಡ್ರು ಈಸಿ ಆಗುತ್ತೆ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಇಮಿಡಿಯೇಟ್ ಮಾಡ್ಕೊಬೋದು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ, ನಾನು ಈ ದೋಸೆ ಹಿಟ್ಟಿಗೆ ಉದ್ದಿನ ಕಾಳು ಹಾಕಿದ್ದೀನಲ್ಲ, ಅದು ಕಪ್ಪುದು ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆನ ತೆಗೆದಿಲ್ಲ ನಾನು, ಹಾಗೇ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಫೈಬರ್ ಎಲ್ಲ ಜಾಸ್ತಿ ಇರುತ್ತಲ್ವ, ತಿನ್ನಬೇಕು ಅದನ್ನು ಅಂತ ಹೇಳಿ ಹಾಗೇ ಹಾಕಿದ್ದೀನಿ. ಅದನ್ನು ರುಬ್ಬಿಟ್ಟೆ, ಅಕ್ಕಿ ಹಿಟ್ಟನ್ನ ರುಬ್ಬಿಟ್ಬಿಟ್ಟು ಅದು ಸ್ವಲ್ಪ ಸೆಟ್ ಆಗಬೇಕು ದೋಸೆಗೆ ಹಾಕೋದಕ್ಕೆ ಅಂತ ಹೇಳಿ. ಅದಾದಮೇಲೆ ನನ್ನ ಮಗ ಮತ್ತು ಮಗಳು ಎಲ್ಲ ಮಲ್ಕೊಂಡಿದ್ರು. ನಾನು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮನೆ ಕಸ ಗುಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನನ್ನ ಮನೆ ತುಂಬ ಹಾಲಲ್ಲಿ ಎಷ್ಟೊಂದು ಆಟ ಸಾಮಾನೆಲ್ಲ ಹಾಗೆ ಬಿದ್ದಿದೆ. ನನ್ನ ಮಗಳದು ಎಷ್ಟು ಸಲ ಕ್ಲೀನ್ ಮಾಡ್ತೀನಿ ಗೊತ್ತಾ, ದಿನಕ್ಕೆ 2-3 ಸಲ ಎತ್ತಿದ್ರೂ ಅದು ಹಂಗಂಗೆ ಬಿದ್ದಿರುತ್ತೆ ಆಟ ಸಾಮಾನು. ನಾನು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಹಾಗೇ ಆಗುತ್ತೆ. ಸೊ ಗುರುವಾರಕ್ಕಾದರೆ ನಾನು ಹಿಂದಿನ ದಿನವೇ ಒರೆಸ್ಕೊಂಡ್ಬಿಡ್ತೀನಿ ಮನೆಯೆಲ್ಲ. ಬಟ್ ಶುಕ್ರವಾರಕ್ಕೆ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಬೆಳಗ್ಗೆನೇ ಎದ್ದು ಶುಕ್ರವಾರನೇ ಒರೆಸ್ಕೊಳ್ಳೋದು. ಯಾಕಂತಂದರೆ ಗುರುವಾರ ಆದರೆ ದೇವ್ರ ಸಾಮಾನೆಲ್ಲ ತೆಗೆದು ದೇವ್ರ ಮನೆ ಕ್ಲೀನ್ ಮಾಡೋದಿರುತ್ತೆ. ಬಟ್ ಶುಕ್ರವಾರಕ್ಕೆ ಆ ಥರ ಏನು ಇರೋದಿಲ್ಲ ಅಲ್ವಾ, ಅದಕ್ಕೆ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ನನ್ನ ಮಗಳು ನೋಡಿ ಅಲ್ಲಿ ಎದ್ಬಿಟ್ಟಿದ್ದಾಳೆ, ಅಲ್ಲಿ ಕಾಣಿಸ್ತಿದೆಯಾ ರೂಮಲ್ಲಿ ಎದ್ದಿದ್ದಾಳೆ. ನನ್ನ ಕರಿತಿದ್ಲು, ನಾನು ಕೆಲಸ ಮುಗಿಸ್ಕೊತೀನಿ ಇರಮ್ಮ ಅಂತ ಹೇಳಿಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಬಿಟ್ಟೆ. ಜಸ್ಟ್ ಹಾಲು ಮತ್ತು ಕಿಚನ್ ಇಷ್ಟು ಮಾತ್ರ ಒರೆಸ್ಕೊಂಡೆ ನಾನು, ಮತ್ತು ಬಾಗಿಲು ತೊಳೆದ್ಬಿಟ್ಟು ಬಂದೆ. ಇನ್ನು ರೂಮ್ಗಳೆಲ್ಲ ಏನು ಒರೆಸ್ಲಿಲ್ಲ. ಇವಾಗ ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ, ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ಟೊಮೊಟೊ ಗೊಜ್ಜು ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅನ್ನ ಕೂಡ ತಿನ್ಬೋದು. ಟೊಮೊಟೊ ಗೊಜ್ಜು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಟೊಮೊಟೊ ಗೊಜ್ಜು, ತುಂಬ ಚೆನ್ನಾಗಿರುತ್ತೆ. ಸೊ ಟೊಮೊಟೊ ಗೊಜ್ಜು ಆಗಿತ್ತು. ಈ ಕಡೆ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಜೊತೆಗೆ ನನ್ನ ಮಗ ಆನಿಯನ್ ದೋಸೆ ಬೇಕು ಅಂತ ಹೇಳ್ದ. ಅದಕ್ಕೆ ಅವನಿಗೆ ಆನಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಸಣ್ಣದೊಂದು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಇದು ಚಾಪರ್ ಬರುತ್ತಲ್ಲ, ವೆಜಿಟೇಬಲ್ ಚಾಪರ್, ಅದರಲ್ಲಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮೇಲೆ ಉದುರಿಸಿದ್ದೀನಿ. ಅವನಿಗೆ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಟ್ರೆ ಅವನಿಗೆ. ಅದಕ್ಕೆ ಅವ್ನಿಗಿಷ್ಟ. ಅವನೇನೋ ಒಂದೊಂದು ದಿನ ಒಂದೊಂದು ಥರ ಕೇಳ್ತಾನೆ. ಮೊನ್ನೆ ಇದಕ್ಕಿದ್ದಂಗೆ ಕ್ಯಾರೆಟ್ ದೋಸೆ ಮಾಡ್ಕೊಡಮ್ಮ ಅಂದ್ಬಿಟ್ಟಿದ್ದ. ಒಂದೊಂದು ದಿನ ಒಂದೊಂದು ಥರ ಕೇಳ್ತಾನೆ. ಆವಾಗ ಕ್ಯಾರೆಟೆಲ್ಲ ತುರಿದ್ಬಿಟ್ಟು ಹಾಕಿ ಮೇಲೆ ಇದೇ ಕ್ಯಾರೆಟ್ ದೋಸೆ ತಿನ್ನಪ್ಪ ಅಂತ ಹೇಳಿ ಮಾಡಿಕೊಟ್ಟೆ, ತಿಂದ. ಇವಾಗ ಹೊಸ ಆಟ ಶುರುವಾಗಿರೋದು, ಇದೊಂದು ಮಾಡ್ತಾಳೆ. ಇಲ್ಲಿ ಕರ್ಕೊಂಡು ಬಂದರೆ ಸಾಕು, ಅದನ್ನು ಕಿಟಕಿನ ಹಿಡ್ಕೊಂಡು ಕಂಬಿ ಹಿಡ್ಕೊಂಡು ನಿಂತ್ಕೊಬಿಡೋದು. ಎಷ್ಟೇ ಸಲ ಕರ್ಕೊಂಡೋಗಿ ಕೂರಿಸಿದ್ರೂ ಇಲ್ಲಿಗೆ ಬರೋದು ಅಲ್ಲ? ಇಷ್ಟನಾ ನಿಂಗೆ ಕಂಬಿ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕೆ? ಕೊಳ್ಕಮ್ಮ, ಸ್ನಾನ ಮಾಡಿಲ್ಲ ಇನ್ನೂ ಇವತ್ತು. ನಡಿ ಸ್ನಾನ ಮಾಡು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮು 10:15 ಆಗಿದೆ ಇವಾಗ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇನ್ನೂ ಪೂಜೆ ಮಾಡಿಲ್ಲ, ಮಾಡಬೇಕು. ಪಾಪುಗೆ ನನ್ನ ಹಸ್ಬೆಂಡ್ ಸ್ನಾನ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ತಿಂಡಿ ತಿಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂದರೆ ನನಗೆ ಕಾಲು ಪೆಟ್ಟಾಗಿತ್ತಲ್ವ, ಅದು ಏನೋ ಬೆಂಡಾಗಿದೆ ಅಂತ ಅನ್ನಿಸ್ತಿದೆ ಅದು ಫಿಂಗರು. ಅದಕ್ಕೆ ಒಂದು ಎಕ್ಸ್ರೇ ಮಾಡಿಸಿ ಅಂತ ಹೇಳಿದ್ದಾರೆ.
ಅದಕ್ಕೆ ಎಕ್ಸ್ರೇ ಮಾಡಿಸ್ಬೇಕು. ಎಕ್ಸ್ರೇ ಮಾಡಿಸಿ ಆದರೆ ಇವತ್ತೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕು, ಇಲ್ಲಾಂದರೆ ಸಂಜೆ ಹೋಗೋಣ ಅಂತ ಹೇಳಿದ್ದಾರೆ. ಒಂದು ಸಲ ಹೋಗಿ ಮಾಡಿಸ್ಬಿಡೋಣ, ಸುಮ್ಮನೆ ಅದು ಹಂಗೆ ಬಿಟ್ಟರೆ ಹಳೇದಾಗ್ಬಿಡತ್ತೆ ಅಂತ. ಸೊ ನನಗೂ ಕೂಡ ಪೇಯ್ನ್ ಬರ್ತಾನೆ ಇದೆ. ಅದು ಕಾಲು ಫುಲ್ಲು ನಾವು ನಾರ್ಮಲಾಗಿ ನಡೀತೀವಲ್ಲ ಆ ಥರ ನನಗೆ ಓಡಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಒಂದು ಎಕ್ಸ್ರೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗಬೇಕು. ಅಂದರೆ ಇನ್ನೂ ಲೇಟಾಗಿ ಹೋಗ್ತೀವಿ, ಒಂದು 12 ಗಂಟೆ ಏನಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನನ್ನ ತಂಗಿಯವ್ರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ 10 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದರು. ಅದು ಸ್ಟಿಚಿಂಗು ಏನೋ ರಿಮೂವ್ ಮಾಡಬೇಕು ಅಂತ. ಅದಕ್ಕೆ ಇವತ್ತು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಅವ್ರು ಬಂದರೆ ಅವ್ರು ಬರ್ತಾರಲ್ಲ, ಹಾಗೆ ಜೊತೆಯಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗೆ ಅಂತ. ಅವರು ಫಸ್ಟ್ ಹೋಗಿ ಹೆಂಗಾಗತ್ತೆ ಅಂತ ಗೊತ್ತಿಲ್ಲ. ಆದರೆ ಅವ್ರ ಜೊತೆನೇ ಹೋಗ್ತೀನಿ, ಇಲ್ಲಾಂದರೆ ನಾನು ಆಮೇಲೆ ಹೋಗಿ ತೋರಿಸ್ಕೊಂಬರ್ತೀನಿ. ಇವಾಗ ಹೋಗಿ ನಾನು ಇನ್ನೂ ತಿಂಡಿ ತಿಂದಿಲ್ಲ, ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನಬೇಕು. ನನ್ನ ಹಸ್ಬೆಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಕೊಟ್ಟರು. ಅವಳು ಮಾಡಿಸ್ಕೊತಾಳೆ, ನನ್ನ ಹತ್ರನೂ ಮಾಡಿಸ್ಕೊತಾಳೆ, ನನ್ನ ಹಸ್ಬೆಂಡ್ ಹತ್ರನೂ ಆರಾಮಾಗಿ ಸ್ನಾನ ಮಾಡಿಸ್ಕೊತಾಳೆ. ಇವಾಗ ಕರ್ಕೊಂಡು ಬಂದೆ. ಒಲೆ ಮೇಲೆ ಹಾಲು ಇಟ್ಬಿಟ್ಟಿದ್ದೆ, ಅದನ್ನು ನೋಡ್ಕೊಬೇಕಾಗಿತ್ತು. ಅದಕ್ಕೆ ಕರ್ಕೊಂಡು ಬಂದು ಮಾತಾಡಿಸ್ತಾ ಇದ್ದೀನಿ. ಅವಳಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಈ ಥರ ಮೊಬೈಲ್ ಮಾತಾಡ್ಸೋದು. ಜಿಜ್ಜಿ ಮಾಡಿದೆ ನಾನು. ಹಾಯ್ ಮಾಡವ ಚಿನಿ. ಹಾಯ್. ಇಲ್ಲಿ ಚಿನಿ ಇಲ್ಲೋಡು. ಹಾಯ್. ಏನು ಮಾಡಲ್? ಹಾಯ್. ಅಲ್ಲಿ ಹಾಯ್. ಎಷ್ಟು ಚೆನ್ನಾಗಿ ಮಾಡ್ತೀವಿ ಬಂಗಾರಿ. ಹಾಯ್. ಏನು ಮಾಡು ಹಂಗಾ? ನಿಮ್ಗೆಲ್ಲರಿಗೂ ಹೊಟ್ಟೆ ತುಂಬಿದೆ, ನಾನು ತಿನ್ಬೇಡವಾ ದೋಸೆನ? ಆಮೇಲೆ ಇನ್ನೊಂದೇನಪ್ಪ ಅಂದರೆ ತುಂಬ ಖುಷಿಯಾದ ವಿಚಾರ ಅಂದರೆ, ಇವತ್ತು ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಅಂತ ಹೋದಾಗ ನಿನ್ನೆ ರಾಯರಿಗೆ ಹಾಲಿಟ್ಟಿದ್ನಲ್ಲ ನಾನು, ಹಾಲು ನೋಡಿ ಎಷ್ಟು ಚೆನ್ನಾಗಿ ಮೊಸರಾಗಿದೆ ಅಂತ. ತುಂಬ ಚೆನ್ನಾಗಿ ಮೊಸರಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಮೊಸರಾದರೆ ತುಂಬ ಒಳ್ಳೆಯದಂತೆ. ರಾಯರ ಅನುಗ್ರಹ ನಮ್ಮ ಮೇಲೆ ಆಗಿದೆ ಅನ್ನೋದೊಂದು ಅರ್ಥ ಬರುತ್ತಂತೆ. ಅದನ್ನು ಪ್ರಸಾದ ಎಲ್ಲ ತೊಗೊಂಡಾದಮೇಲೆ ನನ್ನ ತಂಗಿಯವ್ರು ಕೂಡ ಬಂದಿದ್ದಾರೆ ಅಂತ ಗೊತ್ತಾಯಿತು, ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಂತ. ಸೊ ನಾವು ಆಮೇಲೆ ಹೋಗೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಮಧ್ಯಾಹ್ನದ ಮೇಲೆ ಹೋಗೋಣ, ಇವಾಗ ಸುಮ್ಮನೆ ನನಗೂ ಬೇರೆ ಕೆಲಸ ಇದೆ ಅಂತ ಹೇಳಿದ್ರು. ಸರಿ ಅಂತೇಳಿ ನನ್ನ ತಂಗಿಯವ್ರು ಇನ್ನು ಹೊರಟ್ಬಿಡ್ತಾರೆ, ಅವ್ರು ಮಗು ಬಿಟ್ಬಿಟ್ಟು ಬರೋದಲ್ವ ಅಂತ ಅವರಿಗೆ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತರಿಸಿದ್ದೆ. ನಾವು ಶುಕ್ರವಾರ ತಿಂತೀವಿ, ಏನಿಲ್ಲ. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅವಳು ನನ್ನ ಹಸ್ಬೆಂಡು ಇರಲಿಲ್ಲ, ಹಾಗೆ ನನ್ನ ತಂಗಿಯವ್ರು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿದ್ದರು. ಅವ್ರು ಬರೋಷ್ಟರಲ್ಲಿ ಬಿರಿಯಾನಿ ಮಾಡೋಣ ಅಂತ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಕೆಲವರೆಲ್ಲ ಹೇಳ್ತಾರಲ್ಲ, ಮನೆಯಲ್ಲಿ ಇರ್ತಾರೆ, ಏನು ಮಾಡ್ತಿರ್ತಾರೆ ಇವರು, ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀರಾ, ಬೆಳಿಗ್ಗೆಯಿಂದ ಸಂಜೆ ತನಕ ಮನೇಲೇ ಇರ್ತೀರಾ ಅಂತ ಯಾವಾಗಲೂ ಕೆಲವರೆಲ್ಲ ಹೌಸ್ ವೈಫ್ಗಳ ಬಗ್ಗೆ ತುಂಬಾ ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಾರೆ. ಆಮೇಲೆ ಏನು ಒಂದು ಮಗು ನೋಡ್ಕೊಳ್ಳೋದು ಕಷ್ಟನಾ ಅಂತೆಲ್ಲ ಮಾತಾಡ್ತಾರೆ. ನೋಡಿ, ನಾನು ಮಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾನು ಇದನ್ನ ವೀಡಿಯೋದಲ್ಲಿ ತೋರಿಸ್ಬೇಕು ಅಂತೇನಿಲ್ಲ, ನಾನು ಪ್ರತಿದಿನ ಇರೋದೇ ಆ ಥರನೇ. ನನ್ನ ಮಗಳನ್ನ ಎತ್ಕೊಂಡೇ ನಾನು ಎಷ್ಟು ದಿನ ಅಡುಗೆ ಎಲ್ಲ ಮಾಡಿದ್ದೀನಿ. ನೀವು ನೋಡಿರ್ತೀರ ಎಷ್ಟೊಂದು ವೀಡಿಯೋಗಳಲ್ಲೆಲ್ಲ ಅವಳನ್ನ ಎತ್ಕೊಂಡೇ ನಾನು ಅಡುಗೆ ಮಾಡೋದು, ಕೆಲಸ ಮಾಡೋದೆಲ್ಲ ಅವಳನ್ನ ಎತ್ಕೊಂಡೆ ನಾನು. ಬಟ್ ಕೆಲವರೆಲ್ಲ ನೆಗೆಟಿವ್ ಮಾತಾಡೋರು, ಏನು ಮಹಾ ಮಾಡ್ತಾರವರು, ಮನೇಲೇ ಇರ್ತಾರೆ, ಬೆಳಗ್ಗಿನ ಸಂಜೆ ತನಕ ಮನೇಲಿರ್ತಾರೆ, ಒಂದು ಮಗು ನೋಡ್ಕೊಳ್ಳೋ ಕಷ್ಟನಾ, ಆರಾಮಾಗಿರ್ತಾರೆ ಅಂತ ಹೇಳ್ತಾರೆ. ಬಟ್ ನಮಗೆ ಮಾತ್ರ ಗೊತ್ತಿರುತ್ತೆ. ನೋಡಿ, ಇಲ್ಲಿ ಪಾಪುನ ಎತ್ಕೊಂಡೆ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳನ್ನ ಕೆಳಗಡೆ ಕೂರಿಸೋದು, ಬೇಗ ಬೇಗ ಕಟ್ ಮಾಡ್ಕೊಂಬಿಡೋದು, ಮತ್ತು ಅವಳು ಹತ್ತಾಗ ಎತ್ಕೊಳ್ಳೋದು, ಅವಳಿಗೆ ಸಮಾಧಾನ ಮಾಡೋದು, ಪುಸಿ ಮಾಡೋದು. ಅವಳು ಈ ಥರ ಒಂಥರ ಪ್ಯಾಂಪರಿಂಗ್ ಮಾಡೋ ಥರ ಮಾಡೋದು. ಅವಳು ನಾರ್ಮಲ್ ಆದಮೇಲೆ ಮತ್ತೆ ಅವಳನ್ನ ಕೆಳಗಡೆ ಕೂರಿಸೋದು, ಕಟ್ ಮಾಡ್ಕೊಳ್ಳೋದು, ಈ ಥರನೇ ಮಾಡಿ ನಾನು ಮಾಡ್ತಾಯಿದ್ದಿದ್ದು ಅಡುಗೆನ. ಆಮೇಲೆ ನಾವು ಕೂಡ ನಾನ್ ವೆಜ್ ಅಂತ ಮನೆಯಲ್ಲಿ ಮಾಡಿ ಆಗಲೇ 1 ಮಂತ್ ಆಗೋಗಿತ್ತು. ತಿಂದೂ ಇರಲಿಲ್ಲ, ಮನೆಯಲ್ಲಿ ಮಾಡೂ ಇರಲಿಲ್ಲ. ಯಾಕಂದರೆ ನನ್ನ ಮಗ ಶಬರಿಮಲೆಗೆ ಹೋಗಿದ್ದ ಅಲ್ವಾ, ಅದಕ್ಕಿಂತ ಮುಂಚೆ ಮಾಡಿದ್ದು. ಅದಾದಮೇಲೆ ಅಂದರೆ ಮನೆಯಲ್ಲಿ ಶಬರಿಮಲೆದು ಪ್ರಸಾದ ಇತ್ತು, ಮಾಡಬಾರ್ದು ಅಂತ ಹೇಳಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಪ್ರಸಾದ ಎಲ್ಲ ಖಾಲಿಯಾಗಿತ್ತು, ಮಾಡ್ತಾಯಿದ್ದೀನಿ. ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಅಡುಗೆ ಕೂಡ ಮಾಡ್ತಾಯಿದ್ದೆ. ಬಿರಿಯಾನಿನೇ ಮಾಡಿಬಿಡೋಣ, ನನಗೂ ಬಿರಿಯಾನಿ ತಿನ್ನಬೇಕಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಬಿರಿಯಾನಿನೇ ಮಾಡೋಣ ಅಂತ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಬಿರಿಯಾನಿದು ರೆಸಿಪಿ ಈ ಥರ ಏನು ಶೇರ್ ಮಾಡಿಲ್ಲ, ನಾರ್ಮಲಾಗಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ರೆಸಿಪಿನ, ನಾಟಿ ಸ್ಟೈಲ್ ಬಿರಿಯಾನಿ, ಅದನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೂ ತುಂಬ ಇಷ್ಟ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗ ಮಾಡ್ಕೋಬೋದು ಅದಕ್ಕೋಸ್ಕರ. ಆಮೇಲೆ ನನ್ನ ಮಗಳು ಮಲಗಿಬಿಟ್ಲು.
ಹಂಗೆ ಆಟ ಆಡ್ಕೊಂಡು ಹೆಗ್ಲ ಮೇಲೆ ಮಲಗಿಬಿಟ್ಲು. ಒಳಗಡೆ ಮಲಗಿಸ್ಬಿಟ್ಟು ಬರೋಣ ಅಂತ ಕರ್ಕೊಂಡೋಗಿ ಮಲಗಿಸ್ತಕ್ಕೆ ಹೋದೆ. ಮಲಗಿಸ್ದಾಗ ಮಲ್ಕೊಳ್ಳಿಲ್ಲ, ಎದ್ಬಿಟ್ಲು ಮತ್ತೆ. ಅದಕ್ಕೆ ಹಂಗೆ ಹೆಗ್ಲ ಮೇಲೆ ಹಾಕ್ಕೊಂಡು ಮಲಗಿಸ್ಕೊಂಡು, ಅಂದರೆ ಹೆಂಗಿದ್ರು ಆಯ್ತಲ್ಲ, ಇನ್ನೇನು ರೈಸ್ ಅಕ್ಕಿ ಒಂದು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಆಗೋಗುತ್ತಲ್ಲ ಅಂತೇಳಿ ಹೆಗ್ಲ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮಲಗ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ವಿಷಲ್ ಬಂದರೆ ಇನ್ನು ಆಫ್ ಮಾಡೋದಷ್ಟೇ. ಅಷ್ಟರಲ್ಲಿ ನನ್ನ ತಂಗಿಯವರು ಬರ್ತಾರೆ, ಸರಿ ಹೋಗುತ್ತೆ. ಆಮೇಲೆ ಕಬಾಬ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ನನ್ನ ತಂಗಿಯವರು ಕೂಡ ಬಂದರು. ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದರು. ಡಾಕ್ಟರು ಏನಿಲ್ಲ, ಎಲ್ಲ ಚೆನ್ನಾಗಾಗಿದೆ, ಅದೇ ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು, ಜಾಸ್ತಿ ವೆಯ್ಟ್ ಎಲ್ಲ ಲಿಫ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನೇನಿಲ್ಲ, ಸ್ಟಿಚಿಂಗ್ ಎಲ್ಲ ಬಿಚ್ಚಿ ಕಳಿಸಿದ್ರಂತೆ. ಮತ್ತು ಅವರು ಕೂಡ ಮಗುನ ಬಿಟ್ಬಿಟ್ಟು ಬಂದಿದ್ರಲ್ವ, ಹಂಗಾಗಿ ಬೇಗ ಹೋಗಬೇಕಿತ್ತು. ಅವ್ರು ಬಂದ ತಕ್ಷಣ ಇಮಿಡಿಯೇಟ್ ಕಬಾಬ್ ಹಾಕ್ಬಿಟ್ಟು ಬೇಗ ಊಟ ಮುಗಿಸ್ಕೊಂಡು ಹೊರಟ್ಬಿಟ್ರು. ನಾನು ಅದನ್ನು ಯಾವುದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ಮಾಡಲಿಲ್ಲ ವೀಡಿಯೋನ. ಅವ್ರೇನು ಬೇಡ ಅಂತ ಏನು ಹೇಳಲಿಲ್ಲ, ನನಗೆ ಗಡಿಬಿಡಿ ಆಗೋಯ್ತು. ಅವರು ಕೂಡ ಅರ್ಜೆಂಟಲ್ಲಿದ್ರಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಜಸ್ಟ್ ನಾವು ಜೊತೆಲೇ ಊಟ ಕೂತ್ಕೊಂಡ್ವಿ, ಊಟ ಮುಗಿಸ್ಕೊಂಡು ಹೊರಟ್ಬಿಟ್ರು. ಅದಾದಮೇಲೆ ನಾವು ಊಟ ಎಲ್ಲ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ರೆಡಿ ಆದೆ. ಆಲ್ರೆಡಿ ಒಂದು ಮಧ್ಯಾಹ್ನ ಆಗೋಗಿತ್ತು, ಒಂದು 4 ಗಂಟೆ 4:15 ಆಗಿತ್ತು ಆ ಟೈಮಲ್ಲಿ. ಕಾಲು ಅದು ಡಾಕ್ಟರ್ ಅಂದರೆ ತೋರಿಸಿದ್ದಕ್ಕೆ ಪೇಯ್ನ್ ಬರ್ತಾಯಿತ್ತಲ್ಲ ಅಂತ ಅವರು ಬೆಂಡಾಗಿದೆ, ಸ್ವಲ್ಪ ನೋಡಿ ಇಂಟರ್ನಲ್ ಏನಾದರೂ ಮೂಳೆ ಅಥವಾ ನರ ಏನಾದರೂ ಏಟಾಗಿದೆಯಾ ನೋಡಿ, ಮೂಳೆಗೆ ಅಥವಾ ನರಕ್ಕೆ ಅಂತಂದರು. ಅದಕ್ಕೆ ಇಲ್ಲಿ ವಿದ್ಯಾರಣ್ಯ ಹಾಸ್ಪಿಟ್ಲಿಗೆ ಬಂದ್ವಿ ನಾವು, ಎಕ್ಸ್ರೇ ಮಾಡಿಸ್ಬಿಡೋಣ ಅಂತ. ತುಂಬ ಬಿಸಿಲಿತ್ತು ಅಲ್ಲಿ ಬಂದಾಗ, ಕೂತ್ಕೊಂಡಿದ್ವಿ. ಇಲ್ಲಿ ವಿದ್ಯಾರಣ್ಯ ಹಾಸ್ಪಿಟ್ಲಲ್ಲಿ ಪರವಾಗಿಲ್ಲ, ನಮಗೆ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಡಾಕ್ಟರ್ಸು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ನೋಡ್ತಾರೆ. ನಮಗಂತೂ ಪರ್ಸ್ನಲಿ ಇಲ್ಲಿಗೆ ಇಷ್ಟ ಆಗುತ್ತೆ ತುಂಬ, ನಮ್ಗೆ ಇಲ್ಲಿಗೆ ಬರೋದಕ್ಕೇ. ಅದಾದಮೇಲೆ ನನ್ನ ಮಗ ನಾನು ವೀಡಿಯೋ ಮಾಡ್ತೀನಿ ಕೊಡಮ್ಮ ಅಂತೇಳಿ ಒಳ್ಳೆ ಕಪಿಚೇಷ್ಟೆ ಥರ ಮಾಡ್ತಾಯಿದ್ದ. ಆಮೇಲೆ ಎಕ್ಸ್ರೇ ಎಲ್ಲ ಮಾಡಿಸಿದ್ದಾಯಿತು. ಎಕ್ಸ್ರೇನಲ್ಲಿ ಅದು ಬೋನ್ಗೂ ಏನೂ ಆಗಿಲ್ಲ, ಹಾಗೆ ನರಕ್ಕೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆದರೆ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು ಮತ್ತು ಪೇಯ್ನ್ ಇತ್ತಲ್ಲ, ಅದಕ್ಕೋಸ್ಕರ ಒಂದು ಬ್ಯಾಂಡೇಜ್ ಹಾಕಿ ಮನೆಗೆ ಕಳಿಸಿದ್ರು. ಮನೆಗೆ ಬಂದ್ವಿ. ನನ್ನ ಮಗ ಇವಾಗ ಹೆಂಗೆ ಆಡ್ತಾನೆ ಅಂತಂದರೆ, ತಂಗಿ ಪಾಪು ನಾನೇ ಎತ್ಕೋಬೇಕು, ನಾನೇ ಆಟ ಆಡಿಸ್ಬೇಕು ಅಂತ ತುಂಬ ಆಟ ಮಾಡ್ತಾನೆ. ಎತ್ಕೊಂಡೋಗಿ ಆಚೆ ಕರ್ಕೊಂಡು ಹೋಗ್ತೀನಿ, ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಇದು ಮಾಡ್ತಾನೆ. ಅವನ್ನ ಸಮಾಧಾನ ಮಾಡೋದೇ ಒಂದು ಕಷ್ಟ. ಆಮೇಲೆ ನೈಟು ಬಿರಿಯಾನಿ ಇತ್ತಲ್ಲ, ಬಿರಿಯಾನಿನೇ ಊಟ ಮಾಡಿ ಪಾತ್ರೆ ತೊಳಿತಾ ಇದ್ದೆ. ಯಾಕೋ ಗೊತ್ತಿಲ್ಲ, ಕರೆಂಟ್ ಹೊರ್ಟೋಯ್ತು. ಕರೆಂಟು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು, ಹೋಗೋದು ಬರೋದು ಮಾಡ್ತಾಯಿತ್ತು. ನಮಗೆ ಒಳ್ಳೆ ಟೆನ್ಷನ್ ಆಗೋಯಿತು. ನೈಟೆಲ್ಲ ಹಿಂಗೆ ಕರೆಂಟ್ ಬರಲಿಲ್ಲ ಅಂತ ಅಂದರೆ ಹೆಂಗಪ್ಪ, ಸೆಕೆ ಅಲ್ವಾ ಅಂತ. ಸರಿ ವಾಕ್ ಹೋಗೋಣ ಅಂತೇಳಿ ಎಲ್ಲರೂ ವಾಕ್ ಹೋದ್ವಿ. ನಾನು ಮತ್ತು ನನ್ನ ಮಗ ಮುಂದೆ ಹೋಗ್ತಾಯಿದ್ವಿ, ನನ್ನ ಹಸ್ಬೆಂಡ್ ಹಿಂದೆ ಬರ್ತಾಯಿದ್ರು. ಸೊ ವಾಕ್ ಮುಗಿಸ್ಕೊಂಡು ಬಂದು ಆಮೇಲೆ ಮಲ್ಕೊಂಡ್ಬಿಟ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ, ಅಂದರೆ ಇವತ್ತು ಸ್ಯಾಟರ್ಡೆ. ಆವಾಗಲೇ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನಿನ್ನೆಗೆ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ನಿನ್ನೆ ಸ್ವಲ್ಪ ಕಮೆಂಟ್ಸ್ ಎಲ್ಲ ನಾನು ನೋಡಿರಲಿಲ್ಲ. ಕಮೆಂಟ್ಸ್ ಎಲ್ಲ ನೋಡಿದ್ಮೇಲೆ ಓಕೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು, ಮತ್ತು ಇವತ್ತು ಬೆಳಗ್ಗೆ ಕೂಡ ನನಗೆ ಮೆಸೇಜ್ ಬಂದಿದ್ವು. ಅದೆಲ್ಲ ನೋಡಿಬಿಟ್ಟು ನಾನು ನಿಮಗೆ ಈಗ ವೀಡಿಯೋನ ಕಂಟಿನ್ಯೂ ಮಾಡಿ ಆ್ಯಂಡ್ ಇದೇ ಬ್ಲಾಗಲ್ಲೇ ಆ್ಯಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನನಗೆ ನಾಮಕರಣದ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಲ್ಲ, ಅದಕ್ಕೆ ತುಂಬ ಜನ ಕೇಳಿದ್ದಾರೆ, ನೇಮ್ ಸೆಲೆಕ್ಟ್ ಮಾಡಿದ್ದೀರಾ, ಏನಂತ ನೇಮ್ ಸೆಲೆಕ್ಟ್ ಮಾಡಿದ್ದೀರಾ, ಯಾವ ಲೆಟರಲ್ಲಿ ಬಂದಿದೆ ನೇಮ್ ಅಂತೆಲ್ಲ ಕೇಳಿದ್ದೀರಾ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾವು ಕೂಡ ಕೆಲವೊಂದೆಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಅವಳಿಗೆ ಯಾವ ಲೆಟರಲ್ಲಿ ಬಂದಿದೆ ಅಂತಂದರೆ ಪೂ, ಶ, ನ ಆ್ಯಂಡ್ ಟ ಅನ್ನೋ ಲೆಟರಲ್ಲಿ ಬಂದಿದೆ. ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಯಾವ ಲೆಟರ್ ಅಂತ ಹೇಳಿ. ಅದರಲ್ಲಿ ನಮಗೆ ಬೇರೆ ಲೆಟರ್ಸಲ್ಲೆಲ್ಲ ಅಷ್ಟೊಂದು ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಪೂ ಅನ್ನೋ ಅಕ್ಷರದಲ್ಲಿ ನಾವು ನೇಮ್ನ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ನೋಡೋಣ, ನೀವು ಯಾರಾದರೂ ಅದಕ್ಕಿಂತನೂ ಚೆನ್ನಾಗಿರೋವಂಥ ಹೆಸರು ಸಿಕ್ಕರೆ ನನಗೆ ತುಂಬ ಖುಷಿ ಆಗುತ್ತೆ. ನಾವು ಏನು ಹೆಸರು ಸೆಲೆಕ್ಟ್ ಮಾಡಿದ್ದೀವಿ ಅಂತ ನಾನು ಈಗಲೇ ಹೇಳಲ್ಲ, ರಿವೀಲ್ ಮಾಡಲ್ಲ. ಹೆಲ್ಪ್ ಮಾಡಿ. ಏನಪ್ಪ ಅಂದರೆ, ನನ್ನ ಮಗಳಿಗೆ ಒಂದು ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿ ಕೊಡಿ. ಇನ್ನು 15 ಡೇಸ್ ಟೈಮ್ ಇದೆ ನಾಮಕರಣಕ್ಕೆ, ಆರಾಮಾಗಿ ಹುಡುಕ್ಬೋದು. ಒಳ್ಳೆ ಮೀನಿಂಗ್ ಬರಬೇಕು ಹೆಸರು, ಒಳ್ಳೆ ಮೀನಿಂಗ್ ಬರಬೇಕು, ಮತ್ತು ಕರೆಯೋದಕ್ಕೆ ಈಸಿ ಇರಬೇಕು. ಯಾಕಂದರೆ ಕರೆಯುವಾಗ ಕೆಲವರು ತಪ್ಪಾಗಿ ಕರೆದ್ಬಿಟ್ಟಾಗ ಅದು ಮೀನಿಂಗೇ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಕರೆಯೋದಕ್ಕೆ ಈಸಿ ಇರಬೇಕು, ಒಳ್ಳೆ ಮೀನಿಂಗ್ ಬರಬೇಕು, ಹಾಗೆ ಕ್ಯೂಟ್ ಅನ್ನಿಸ್ಬೇಕು ಹೆಸರು. ನನ್ನ ಮಗಳಿಗೆ ಸೂಟ್ ಆಗೋ ಥರ ಇರಬೇಕು. ಆ ಥರ ಹೆಸರನ್ನ ಪ್ಲೀಸ್ ಸೆಲೆಕ್ಟ್ ಮಾಡಿಕೊಡಿ. ಪ್ಲೀಸ್ ಇದು ನನ್ನ ರಿಕ್ವೆಸ್ಟು. ನನಗೆ ಹೆಲ್ಪ್ ಮಾಡಿ. ನೀವು ಕಳಿಸೋಂತಹ, ಅಂದರೆ ನೀವು ಯಾರಾದರೂ ಸೆಲೆಕ್ಟ್ ಮಾಡಿ ಕಳಿಸೋಂತಹ ಹೆಸರು ನಮಗಿಷ್ಟ ಆದರೆ ಖಂಡಿತವಾಗ್ಲೂ ಅದೇ ಹೆಸರನ್ನ ನನ್ನ ಮಗಳಿಗೆ ನಾನು ಇಡ್ತೀನಿ. ಆ್ಯಂಡ್ ಆಲ್ರೆಡಿ ಒಂದು ನೇಮು ನಾವು ಕೊಟ್ಬಿಟ್ಟಿದ್ದೀವಿ. ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ನೇಮ್ ಕೇಳಿದ್ರು ಅವರು. ಸೊ ನಮಗೆ ನೋಡಿದ್ವಿ, ಹುಡುಕಿದ್ವಿ, ನಮಗೆ ಸರಿಯಾಗಿ ಅರ್ಜೆಂಟಿಗೆ ಯಾವುದು ಸಿಗಲಿಲ್ಲ. ಒಂದು ನೇಮ್ ಕೊಟ್ಬಿಟ್ಟು ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ ನಾವು ಆಲ್ರೆಡಿ.
ಬಟ್ ಅವ್ರು ಹೇಳಿದ್ದಾರೆ ನೀವು ನೇಮ್ ಏನಾದ್ರು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿಸ್ಕೋಬಹುದು ಅಂತ ಹೇಳಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಒಂದಕ್ಕೇ ಕೊಟ್ಟಿರೋದು, ಎಲ್ಲೂ ನಾವು ಕೊಟ್ಟಿಲ್ಲ. ಆ್ಯಂಡ್ ಅವಳಿಗೆ ಆ ಹೆಸರು ಕೂಡ ನಾವು ಕರೆದಿಲ್ಲ, ಇನ್ನೂ ಸಿಹಿ ಅಂತಲೇ ಕರಿತಿದ್ದೀವಿ. ನಾಮಕರಣ ಮಾಡಿದ್ಮೇಲೆ ಕರೆಯೋಣ ಅಂತ. ನೇಮು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀವಿ. ಬರ ಅಂತ ನೇಮ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಇದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ನನಗೆ ತುಂಬ ಖುಷಿ ಆಗುತ್ತೆ ನೀವುಗಳ ಹೆಸರು ಸೆಲೆಕ್ಟ್ ಮಾಡಿಕೊಟ್ಟು. ಆ ಹೆಸರು ನಮ್ಮನೆ ಎಲ್ರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ಅದೇ ಹೆಸರನ್ನ ನಾವು ನನ್ನ ಮಗಳಿಗೆ ಇಡ್ತೀವಿ. ಇದನ್ನು ಈಗ ಹೇಳ್ಬಿಡೋಣ ಅಂತೇಳಿ ಇದೇ ವಿಡಿಯೋದಲ್ಲೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನನಗೆ ನಾಮಕರಣದ್ದು ಪ್ರಿಪ್ರೇಷನಲ್ಲಿ ಬ್ಯುಸಿ ಇದ್ದೀನಿ. ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೋಬೇಕು, ಪಾಪು ಬಟ್ಟೆ ಸ್ಟಿಚಿಂಗು, ನನ್ನ ಬಟ್ಟೆ ಸ್ಟಿಚಿಂಗ್ ಕೊಡೋದು, ಇದೆಲ್ಲದರಲ್ಲಿ ಬ್ಯುಸಿ ಇರೋದ್ರಿಂದ ಎಲ್ಲ ಕಡೆ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಪಾಪುಗೆ, ನನ್ನ ಮಗನಿಗೆ ಎಕ್ಸಾಮ್ ನಡೀತಾ ಇದೆ. ಅವ್ನಿಗೆ ಎಕ್ಸಾಮ್ ಬೇರೆ ಇದೆ, ಅವ್ನಿಗೆ ಓದಿಸ್ಕೋಬೇಕು. ಮತ್ತು ನಂದು ಕಾಲು ಬೇರೆ ಪೆಟ್ಟಾಗಿದೆ, ನೋಡಿದ್ರಿ ಅಲ್ಲ ನಿನ್ನೆ ಏನಾಗಿದೆ ಅಂತ ಕಾಣಿಸ್ತಿಲ್ಲ. ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆಲ್ಲ. ಸೊ ಇದೆಲ್ಲದ್ರ ಮಧ್ಯೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಅದ್ರ ಮಧ್ಯೆ ಸ್ಯಾರಿ ಕೂಡ ಇದೆ, ಸ್ಯಾರಿಗಳು ಆರ್ಡ್ರ್ ಮಾಡೋದು, ಸ್ಯಾರಿಗಳನ್ನ ಕಳಿಸೋದು, ಆರ್ಡ್ರ್ ಮಾಡೋದು, ಇದೆಲ್ಲ ಇದೆ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಯಾರು ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ಮತ್ತೆ ನಾನು ರೆಗ್ಯುಲರ್ ವ್ಲಾಗ್ಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನಿಲ್ಲ. ಇವಾಗ ಮಲಗಿದ್ದು ಎದ್ದಿದ್ದಾಳೆ, ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಮಲಗಿದ್ದಾಗ. ನೋಡಿ ತಲೆ ಕೂದಲು ಹೆಂಗೆ ಮಾಡ್ಕೊಂಡವಳೆ ಅಂತ. ಜುಟ್ಟು ಕಟ್ತೀನಿ ಇವಾಗ ಮಧ್ಯದಲ್ಲಿ, ನೆತ್ತಿ ಮೇಲೆ ಒಂದು ಜುಟ್ಟು ಕಟ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಪ್ಲೀಸ್ ನಂಗೆ ಸಪೋರ್ಟ್ ಮಾಡ್ತಾಯಿರಿ, ಪ್ಲೀಸ್ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಬಾ ಮಾಡಿಬಿಡಮ್ಮ, ಬಾಯ್ ಬಾಯ್ ಹೇಳ್ಬಿಡು ಚಿನಿ. ಬಾಯ್ ಬಾಯ್ ಎಲ್ರಿಗೂ, ಬಾಯ್ ಬಾಯ್. ಬಬ್ಬಾ ಅಂತಾಳೆ ಚೆನ್ನಾಗಿ. ಓಕೆ ಬಾಯ್, ಟೇಕ್ ಕೇರ್.